ಇತಿಹಾಸ ತಜ್ಞರು ಅನಂತ್ ಎಸ್ ಕಾರ್ಕಳ ಅವರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ನನ್ನ ಧ್ವನಿ ನಿಮ್ಗೆ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ. ಆಡಿಯೋ ಪ್ರಾಬ್ಲಮ್ ಇದ್ದಂಗೆ ಕಾಣಿಸ್ತದೆ. ಬರ್ತೀನಿ ಸರ್ ನಾನು ನಿಮ್ಮ ಹತ್ರ. ಕೇಳಿಸ್ತಾ ಇದೆಯಾ ಸರ್? ಆಮೇಲೆ ಆಡಿಬಲ್ ನಾವು ಸರ್, ಈಗ ಜ್ಯೋತಿಷ ಶಾಸ್ತ್ರದ ಪ್ರಕಾರ ನಿಧಿ ಹೆಂಗ್ ಗುರ್ತಿಡಿಯೋದು, ಹಾವುಗಳು ಕಾಯುತ್ತಾ ಅದನ್ನ ಅನ್ನೋದನ್ನ ಕೇಳ್ತಾ ಇದ್ದೆ ನಾನು. ನೀವ್ ಹೇಳಿ ಸರ್, ನಿಧಿ ಇರೋದಂತೂ ನಿಜ, ಅದನ್ನ ಯಾರು ಅಲ್ಲಗಳೆಯೋಂಗಿಲ್ಲ. ಬಟ್ ಈಗ ಈ ನಿಧಿ ಕಾಯೋಕೆ ಸರ್ಪಗಳು ಕಾವಲು ಕಾಯ್ತಾ ಇರುತ್ತೆ, ಅಂಡ್ ನಿಧಿ ಸಹವಾಸಕ್ಕೆ ಹೋದ್ರೆ ಒಂದು ಹೆಣ ಬಿದ್ದೇ ಬೀಳುತ್ತೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಆಮೇಲೆ ಇತಿಹಾಸ ಏನ್ ಹೇಳುತ್ತೆ ಅಂತ ನಾನು ಕೇಳ್ತೀನಿ ನಿಮ್ಮ ಹತ್ರ. ಫಸ್ಟ್ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಒಂದು ಮೇಡಮ್, ಈಗ ಲಕ್ಕುಂಡಿ ಉತ್ಖನನ ಬಗೆಗೆ ತಾವು ಕೇಳೋದಾದ್ರೆ, ಇಲ್ಲಿ ನಿಧಿ ಸಂಶೋಧನೆ ಅಥವಾ ಉತ್ಖನನ ಮಾಡ್ತಾ ಇಲ್ಲ, ಇತಿಹಾಸವನ್ನ ಉತ್ಖನನ ಮಾಡ್ತಾ ಇದ್ದಾರೆ. ಇದು ಮೊದಲೇ ಇದ್ದು. ಎರಡನೇದಾಗಿ ಅಲ್ಲಿ ಹೇಳೋ ಪ್ರಕಾರ, ಒಂದು ನಿಧಿನ ಯಾರೇ ಹುಡುಕ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ಅದು ಹುಡುಗಾಟ ಅಲ್ಲ, ಅದು ಹುಡುಕಾಟ. ಅಲ್ಲಿ ಕೆಲವೊಂದಿಷ್ಟು ಸಿಸ್ಟಮ್ ಇದೆ. ಇಲ್ಲಿ ಲಕ್ಕುಂಡಿ ರಾಜ ಮಹಾರಾಜರು ಏನ್ ಮಾಡ್ತಿದ್ರು ಅಂದ್ರೆ, ಒಂದು ನಕಾಶೆಯನ್ನ ಇಟ್ಟು ಭೂಮಿ ಒಳಗಡೆ ಯುದ್ಧ ಮಾಡುವ ಹೋಗುವಾಗ ನಿಧಿಯನ್ನ ಇಟ್ಟು ಹೋಗ್ತಿದ್ರು, ಅದಕ್ಕೊಂದು ಮ್ಯಾಪ್ ಮಾಡ್ತಿದ್ರು, ವೈಜ್ಞಾನಿಕ ಹಿನ್ನೆಲೆ. ಎರಡನೇದು, ಈಗ ನಿಧಿ ಹುಡುಕುವಾಗ ನಾವು ಕೆಲವೊಂದಿಷ್ಟು ಭೌಗೋಳಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಹಲವಾರು ವಿಚಾರಗಳನ್ನ ನಾವು ತಿಳ್ಕೊಳ್ಬೇಕು. ಮುಖ್ಯವಾಗಿ ಇಲ್ಲಿ ಏನಾಗ್ತಿದೆ ಅಂದ್ರೆ, ನಿಧಿ ಹುಡುಕ್ಲಿಕ್ಕೆ ಯಾರೇ ಹೋದ್ರು ಕೂಡ ಅವ್ರಿಗೆ ಇದಿ ಆಗತ್ತೆ ಅದು. ಇದಕ್ಕೆ ಖಂಡಿತವಾಗಿ ಏನು ಹೇಳುದಂದ್ರೆ, ಅದು ರಾಜವಂಶಸ್ತ್ರ ನಿಧಿ ಅವ್ರಿಗೆ ಅಷ್ಟೇ ಸೇರ್ಬೇಕು. ಹಲವಾರು ಅವ್ರಿಗೆ ಒಂದು ದೇವರು ಇರ್ತಿದ್ರು, ಮನೆ ದೇವರು, ಕುಲ ದೇವರು, ಗ್ರಾಮ ದೇವರು, ಕ್ಷೇತ್ರ ಪಾಲಕ, ರಕ್ಷಕ, ಕ್ಷೇತ್ರ ರಕ್ಷಕ. ಹಿಂಗೆ ಈಗ ನಾವು ಮದುವೆ ಮಾಡುವಾಗ ಮದುವೆ ಕಾರ್ಡ್ನಲ್ಲಿ ಮಾಡ್ತೀವಲ್ಲ, ಕುಲದೇವತಾ ಪ್ರಸನ್ನ ಅಂತ. ಹಂಗೆ ಒಂದು 7 ಹೆಡಿ ಸರ್ಪ, 5 ಹೆಡಿ ಸರ್ಪ, 3 ಹೆಡಿ ಸರ್ಪ, 1 ಹೆಡಿ ಸರ್ಪ. ನಾಗದೇವನ್ನೇ ಯಾಕೆ ಅವರು ಇಡ್ತಿದ್ರು ಅಂದ್ರೆ, ಈ ಭೂಮಿಯಲ್ಲಿ ಜೀವಂತ ಕಾಣುವ ಏಕೈಕ ದೇವರು ಅಂದ್ರೆ ನಾಗದೇವ. ಅದಕ್ಕೆ ಬಹಳಷ್ಟು ಜನ ಹೆದರ್ತಾರೆ, ಭಯ ಪಡ್ತಾರೆ ನಾಗದೇವನನ್ನು. ಸೊ ಅದಕ್ಕೇನ್ ಮಾಡ್ತಿದ್ರು ಎಲ್ಲಾ ರಾಜರು, ಅನೇಕ ನಮ್ಮ ದೇಶದಲ್ಲಿ ಇರುವಂತ ಎಲ್ಲಾ ರಾಜರು ಬಹುತೇಕ ನಾಗದೇವನನ್ನ ಬಹಳಷ್ಟು ಆರಾಧನೆ ಮಾಡ್ತಿದ್ರು. ಒಂದು ಯಾವುದೇ ಒಂದು ಆಹಾರವನ್ನ ಸ್ವೀಕಾರ ಮಾಡುವಂತ ದೇವರು ಅಂದ್ರೆ ಅಗ್ನಿದೇವ, ಅಗ್ನಿ ತತ್ವ ಅಂತ ಹೇಳ್ತೀವಿ ನಾವು. ಎರಡನೇದ್ದು, ನೇರವಾಗಿ ಕಾಣುವಂತ ಭಗವಂತ ಯಾರಾದ್ರೂ ಇದ್ರೆ ನಾಗದೇವ. ಸೊ ಆ ನಾಗದೇವನಿಗೆ ಎಲ್ಲರೂ ಹೆದರ್ತಾರೆ. ಇದು ಎಲ್ಲಾ ಜಾತಿಯವರು ಹೆದರ್ತಾರೆ, ಎಲ್ಲಾ ಧರ್ಮದವರು ಭಯ ಪಡ್ತಾರೆ. ಸೊ ಆ ನಿಟ್ಟಿನಲ್ಲಿ ಲಕ್ಕುಂಡಿಯಲ್ಲಿ ಕೂಡ ಅನೇಕ ರಾಜರು 14ನೇ ಶತಮಾನಕ್ಕಿಂತ ಪೂರ್ವ, 14ನೇ ಶತಮಾನದ ನಂತರ, ಹೊಯ್ಸಳರ ಕಾಲ, ವಿಜಯನಗರ ಸಾಮ್ರಾಜ್ಯ, ರಾಷ್ಟ್ರಕೂಟರು, ಕಲ್ಯಾಣಿ ಚಾಲುಕ್ಯರು, ಇವರೆಲ್ಲ ಅನೇಕರು ಇವರು ಏನ್ ಮಾಡ್ತಿದ್ರು ಅಂದ್ರೆ, ದಾಳಿಗಳು ನಡೀತಿದ್ವು. ಆ ಸಂದರ್ಭದಲ್ಲಿ ನಿಧಿಗಳನ್ನ ಇಡ್ತಿದ್ರು. ನಿಧಿ ಅಂದ್ರೆ ಅವರು ಯುದ್ಧ ಮಾಡುವಾಗ ಭೂಮಿ ಒಳಗಡೆ ಇಡ್ತಿದ್ರು. ಅದಕ್ಕೊಂದು ನಿಯಮ ಇತ್ತು. ರಾಜಗುರು, ರಾಜಮಂತ್ರಿ, ರಾಜಗುರುಗಳು ಅಂತ ಇರ್ತಿದ್ರು. ಅವರು ಸಲಹೆ ಮೇರೆಗೆ ಆ ನಿಧಿಯನ್ನ ಇಡ್ತಿದ್ರು. ಅದಕ್ಕೆ ಮ್ಯಾಪ್ಗಳನ್ನ ಮಾಡ್ತಿದ್ರು, ಮಂತ್ರ ತಂತ್ರಗಳನ್ನ ಬರೀತಿದ್ರು. ಯಾರು ತಗೊಳ್ಬಾರ್ದು, ಅದು ನಿಧಿ ಸಿಗಬಾರ್ದು, ಅದೇ ವಂಶಸ್ಥರಿಗೆ ಸಿಗ್ಬೇಕು, ಇವೆಲ್ಲ ಇರ್ತಿತ್ತು. ಅದನ್ನ ಮೀರಿ ಏನಾರು ಮಾಡಕ್ ಹೋದ್ರೆ ಬಹುತೇಕ ಅನಾಹುತಕ್ಕೆ ದಾರಿ ಆಗತ್ತೆ. ನಿಧಿ ಹುಡುಕುವಾಗ, ನೀವು ಇತಿಹಾಸ ಹುಡುಕುವಾಗ ಅದು ಬರೋದಿಲ್ಲ. ನಿಧಿಯನ್ನು ಹುಡುಕುವಾಗ ಬರುವಂತ ಪ್ರಶ್ನೆ ಅಂದ್ರೆ ಭಯ. ಅಲ್ಲಿ ಭಯ ಮತ್ತು ಭಕ್ತಿ ಎರಡು ಇರ್ತವೆ. ಒಂದು ಭಕ್ತಿ ಅಂದ್ರೆ ಭಗವಂತನ ಆರಾಧನೆ, ಭಯ ಅಂದ್ರೆ ದೆವ್ವಗಳ ಕಾಟ, ದೇವರ ಕಾಟ, ಅವ್ರ ಕುಲದೇವರ ಕಾಟ, ಗ್ರಾಮ ದೇವತನ ಕಾಟ. ನಿಧಿನೇ ಹುಡುಕೊಂಡು ಹೋದ್ರೆ ಅದು ದುರಾಸೆ ಅಂತ ಅಲ್ವಾ? ಹಂಗಾದ್ರೆ ದುರಾಸೆಗೆ ಬಿದ್ರು ಬಲಿ ಆಗುತ್ತೆ ಅಂತ. ಹೌದು, 100%. ಆಸೆ ಯಾವಾಗ್ಲೂ ವಿನಾಶಕ್ಕೆ ಕಾರಣ. ನಿಜ ನಿಜ. ಬರ್ತೀನಿ ಸರ್, ನಾನು ನಿಮ್ಮ ಹತ್ರ ಬರ್ತೀನಿ.